ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸು ಕೂಡ ನಿಮಗೆ ಸಾಕಷ್ಟು ಉಪಯುಕ್ತವಾಗ್ತಾ ಇದೆ. ಕೊಡುವಂಥ ಪರಿಹಾರಗಳು ಸಿಂಪಲ್ ಆಗಿರುವಂಥ ಸೊಲ್ಯೂಷನ್ಸ್ ಇರಬಹುದು. ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೊಂದು ಕಡೆ ರಾಶಿಗಳ ಒಂದು ಸೀರೀಸ್ ಆಗಿ ಹೇಳ್ತಾ ಇದ್ರಿ. ಕುಂಭ ರಾಶಿಯವರ ಒಂದು 2024 ಯಾವ ರೀತಿ ಇದೆ ಗುರುಗಳೇ? ಶುಭ ಅಶುಭ ಏನೇನಾದರೂ ಸಣ್ಣ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡ್ರೆ ಆಗುವಂಥ ಕೆಡಕುಗಳನ್ನ ಕೂಡ ಒಳತನ್ನ ಕಾಣೋ ಥರ ಮಾಡ್ಕೊಳ್ಬೋದಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕುಂಭ ರಾಶಿಯವರಿಗೆ ಈಗಾಗಲೇ ತೃತೀಯದ ಗುರು. ಏನು ಈ ತೃತೀಯದ ಗುರು ನಿಮಗಿರುವಂಥದ್ದು ಬಹುಶಃ ನಿಮಗೆ ಅರ್ಥ ಆಗಿರುತ್ತೆ. ಯಾವಾಗ ಮೂರನೇ ಮನೆಯಲ್ಲಿರ್ತಕ್ಕಂತಹ ಗುರು ನಿಮಗೇನು ಕೊಡ್ತಾನೆ? ಏನು ಕೊಡಲಿಕ್ಕೂ ಸಾಧ್ಯವಿಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿರ ಈ ವರ್ಷ ನೀವು ವಾದ ವಿವಾದ ನೋಡಿರ್ತೀರಿ, ಗಲಾಟೆಗಳಾಗಿರುತ್ತೆ, ಬರೆದಿಟ್ಕೊಂಡಿರಿ. ಎಲ್ಲೋ ಒಂದು ಕಡೆ ವಾಗ್ವಾದ ಹೆಚ್ಚಿರುತ್ತೆ ಈ ರಾಶಿಯವರಿಗೆ, ಈ ಲಗ್ನಕ್ಕೆ. ಅವರ ಅಣ್ಣ ತಮ್ಮಂದಿರ ಕಡೆ ಆಗಿರ್ಬೋದು, ಅಕ್ಕ ತಂಗಿರ ಕಡೆ ಆಗಿರ್ಬೋದು, ಇದು ನಡೆಯುವಂಥದ್ದು. ಇನ್ನು 2024 ನಿಮಗೆ ಚತುರ್ಥಕ್ಕೆ ಹೋಗ್ತಾನೆ ಮೇ ನಂತರ. ಅಲ್ಲೂ ಕೂಡ ನಿಮಗೆ ಚತುರ್ಥದ ಗುರು ಕೂಡ ಗುರುಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯ ಮತ್ತು ನೋವನ್ನು ನುಂಗಿಕೊಂಡೇ ಪ್ರಯಾಸವನ್ನು ಪಡಬೇಕು ಅನ್ನೋದು ಈ ರಾಶಿಯವರ ಲಕ್ಷಣ ತೋರಿಸ್ತಾ ಇರೋವಂಥದ್ದು. ಆದರೆ ಯಾರಿಗೂ ಇಲ್ಲದೆ ಇರತಕ್ಕಂಥ ಐಡಿಯಾಲಜಿ ನಿಮಗೆ ದೇವರು ಕೊಡ್ತಾನೆ ಈ ವರ್ಷ. ಯಾಕೆ ಅಂತಂದರೆ ಆ ಸಂಖ್ಯೆ ನಿಮ್ಮ ಪರವಾಗಿದೆ. 24 ಅನ್ನೋ ಸಂಖ್ಯೆ ಇದೆಯಲ್ಲ, ಈ ರಾಶಿಯವರ ಪರವಾಗಿದೆ. ಹಂಗಾಗಿ ಅದೃಷ್ಟವಶಾತ್ ಅಷ್ಟೂ ದುರ್ದೆಸೆಗಳನ್ನು ಪಕ್ಕಕ್ಕೆ ಕಳಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾನೆ. ನಿಮ್ಮ ಭಾಗ್ಯದ ಸಂಖ್ಯೆ ಇದಾಗಿರುತ್ತೆ ಕೂಡ. ಅದ್ಭುತವಾಗಿರ್ತಕ್ಕಂತಹದ್ದು 24. ಹಾಗಾಗಿ ನೀವು ಮಾಡಬೇಕಾಗಿರೋದು ಏನಂತಂದರೆ, ಈ ಕುಂಭರಾಶಿಯವರು ಯಾವುದಾದ್ರೂ ಒಂದು ಸಣ್ಣ ಪೇಪರಲ್ಲಿ 9 ಬಾರಿ ಬರೆದಿಟ್ಕೋಬೇಕು. ಆ 24 ಅನ್ನೋದನ್ನು 9 ಬಾರಿ ಬರೆದಿಟ್ಕೊಂಡು ಶುಕ್ರವಾರ ಆಗ್ಬೋದು ಅಥವಾ ಶನಿವಾರ ಆಗಬಹುದು, ಒಂದು 10 ರೂಪಾಯಿನೋ ಅಥವಾ 11 ರೂಪಾಯಿನೋ 50 ರೂಪಾಯಿ ಎಷ್ಟಾದರೂ ಸರಿಯೇ ಆ ಚೀಟಿ ಸಮೇತ ತಗೊಂಡೋಗಿ ಉಂಡಿಗೆ ಹಾಕಬೇಕು. ಅದು ಅಮ್ಮನವರ ದೇವಸ್ಥಾನ ಆಗಿರ್ಬೋದು ಅಥವಾ ಶನೇಶ್ವರನ ದೇವಸ್ಥಾನ ಆಗಿರಬಹುದು. ಈ ರೀತಿ ನೀವು ಮಾಡಲೇಬೇಕು. ತಿಂಗಳಿಗೆ 1 ಬಾರಿಯಾದರೂ ಕೂಡ ಇದನ್ನು ಮಾಡ್ತಾ ಬರಬೇಕು. ಒಂದೇ ಒಂದು ಸಲ ನೀವು ಹಾಕ್ತೀರಾ ಅಂತಂದರೆ ತಿಂಗಳದ ಮೊದಲಲ್ಲಿ ನೀವು ಒಂದು ಸಣ್ಣ ಚೀಟಿಯಲ್ಲಿ, ಅದು ರೆಡ್ಡಿಂಗ್ ಪೆನ್ನಲ್ಲಿ ನೀವು ಬರೀತಕ್ಕಂಥದ್ದು 24 ಅನ್ನೋದನ್ನು 9 ಬಾರಿ ಬರೆಯುವಂಥದ್ದು. 10 ರೂಪಾಯಿನ 11 ರೂಪಾಯಿನ ತಗೊಳ್ಳೋದು, ಅದರ ಜೊತೆಗೆ ಮಡಚುವಂಥದ್ದು, ಉಂಡಿಗೆ ಹಾಕಿ 10 ನಿಮಿಷ ಕೂತ್ಕೊಂಡಿದ್ದು ಬರ್ತೀರಲ್ಲ, ಅಲ್ಲೇ ಚೆಕ್ ಮಾಡಬೇಕು ನೀವು. ಏನು ಆ ಒಂದು ತಿಂಗಳಲ್ಲಿ ಎಷ್ಟು ವ್ಯತ್ಯಾಸಗಳು ನಿಮಗೆ ಕಾಣ್ತಾ ಇದೆ ಅಂತಂದರೆ, ಈಗ ಗುರುಬಲ ಇಲ್ಲದೆ ಇರತಕ್ಕಂತಹ ದಿನಗಳೇ ನೀವು ನೋಡಿದಿರಿ. ಮತ್ತು 2024 ಕೂಡ ನಿಮಗೆ ಗುರುಬಲ ಇರೋದಿಲ್ಲ. ಆದರೂ ಕೂಡ ಏನು ಚಮತ್ಕಾರ ನಡೆದಿದೆ ಅಂತಂದರೆ, ಇದು ಒಂದು ನಿಮಗೆಲ್ಲೋ ಒಂದು ಕಡೆ ಈ ಮೇನ್ ಸ್ವಿಚ್ ಮನೇಲಿ ಹಾಕಿದ್ರೆ ಹೆಂಗೆ ಬಲ್ಬ್ಗಳೆಲ್ಲ ಕಡೆ ಹೊತ್ಕೊಂಡು ಹಾಗೆ ನೀವು ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀಲಿಯ ವಸ್ತ್ರವನ್ನು ಕೂಡ, ನಂತರ ಬಿಳಿಯ ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡುವಂಥದ್ದು. ಆಮೇಲೆ ನಿಮ್ಮ ಮಕ್ಕಳಲ್ಲೋ ಅಥವಾ ನಿಮ್ಮ ಕುಟುಂಬದ ಸದಸ್ಯರೋ ಯಾರಿಗಾದರೂ ಒಂದು ಬೆಳ್ಳಿಯ ಉಡುಗೊರೆಯನ್ನು ಕೊಡಬೇಕು ಅಂತ, ಬೆಳ್ಳಿಯದ್ದು ಏನಾದರೂ ಒಂದು ಮಕ್ಕಳಿಗೆ ಕೊಡ್ತಕ್ಕಂತಹದ್ದು, ಕಾಲ್ ಚೈನು, ಉಡುದಾರ ಈ ಥರ ಕೊಡ್ತಾರಲ್ಲ, ಇದನ್ನು ಕೊಡಲೇಬೇಕು. ಈ ವರ್ಷದಲ್ಲಿ ಯಾವುದಾದ್ರೂ ಒಂದು ಸಲ ಆದರೂ ಇದಕ್ಕೆ ನೀವು ಪ್ರಯತ್ನ ಪಟ್ಟು ಮಾಡಿಕೊಳ್ಳಿ. ಇದೇ ಕುಂಭರಾಶಿಯವರು ಅತ್ಯಂತ ಅಧಿಕ ಫಲವನ್ನು ಕಾಣೋದು. ಆಮೇಲೆ ಎಲ್ಲಿ ಈ ಬಿದಿರು ಅಂತ ಕಾಣುತ್ತೆ ನಿಮಗೆ, ಆ ಬಿದಿರು ಪೊದೆ ಹತ್ರ ಕುಳಿತುಕೊಂಡು ಓಂ ಕಾರ್ಕೋಟಕಾಯ ವಿದ್ಮಹೆ ಮಹಾನಾಗಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಯಾಕಂದರೆ ದ್ವಿತೀಯದಲ್ಲೇ ನಿಮಗೆ ರಾಹು ಬೇರೆ ಇರೋದ್ರಿಂದ ಈ ಮಂತ್ರವನ್ನು ಹೇಳ್ಕೊಳ್ತೀರಿ. ಇಲ್ಲೀಗಲ್ ಅಂದರೆ ನಾನು ಈ ಪದ ಹಾಕಿ ಬಳಸ್ತೀನಿ ಅಂತಂದರೆ, ನೀವು ಬಿಸ್ನೆಸ್ ಮಾಡೋರು ಸರಿಯಾಗಿ ನೀವು ಹಾಕಿರೋ ಬಂಡವಾಳಕ್ಕೆ ದುಡ್ಡು ಬರ್ತಾ ಇರಲ್ಲ, ಒಂದು ಸಲ ಹಾಕಿದಾಗ 10 ಪಟ್ಟು ಬಂದ್ಬಿಡುತ್ತೆ, ಅದೇ ಇಲ್ಲೀಗಲ್. ನೀವೆಲ್ಲ 100 ರೂಪಾಯಿ ಹಾಕಿದ್ರೆ 1000 ಬಂದಿದ್ರೆ ಪರವಾಗಿಲ್ಲ, ಆ 100ಕ್ಕೆ 10,000 ಬಂದಿರುತ್ತೆ. ಅಂತಹ ಲಾಭವನ್ನು ನೀವು ಬಿದಿರು ಪದೇ ಹತ್ರ ಕುಳಿತುಕೊಂಡು ಈ ಮಂತ್ರವನ್ನು 54 ಬಾರಿ ಅಥವಾ 108 ಬಾರಿ ಪಠಿಸಿದ್ದೆ ಆದರೆ ಆ ಕುಂಭರಾಶಿಯವರು ಮತ್ತೆ ಗುರುಬಲ ಇಲ್ಲ, ನಮಗೆ ಧನ ಬರಲಿಲ್ಲ ಅಂತ ತೋರಿಸಿ ನೋಡೋಣ, ಹೇಳಿ ನೋಡೋಣ.
ಹಾಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿರ್ತೀರಿ ಈ ಮಂತ್ರವನ್ನು ತಾವು ಹೇಳ್ಕೊಂಡಿದ್ದೆ ಆದರೆ. ಶುಭಂ ಭೂಯಾತ್, ಒಳಿತಾಗಲಿ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಗುರುಬಲ ಇಲ್ಲದೇ ಇರೋ ಸಮಯದಲ್ಲಿ ಮಿರಾಕಲ್ಸ್ನ ನೋಡಬೇಕು, ಮಿರಾಕಲ್ಸ್ ಆಗಬೇಕು ಲೈಫಲ್ಲಿ ಅಂತಂದರೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇದೇ ಫೆಬ್ರವರಿ 12ನೇ ತಾರೀಕು ಗುರುಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ. ಯಾಕೆ ವಿಶೇಷ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಬಾರಿ ನಡೀತಾ ಇರುವಂಥದ್ದು ಅಯೋಧ್ಯೆಯಲ್ಲಿ ನೀವು ಶ್ರೀರಾಮನ ಒಂದು ದರ್ಶನವನ್ನು ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಅದರ ಜೊತೆಯಲ್ಲಿ ಕುಬೇರ ಸಭೆ ಕಾರ್ಯಕ್ರಮ, ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ, ಒಂದು ರೀತಿಯಾಗಿರುವಂಥ ಪ್ಯಾಕೇಜ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿದಾಗ ಸಂಪೂರ್ಣವಾಗಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.